ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಅಡುಗೆಗೆ ಸ್ವಾಗತ. ಇವತ್ತು ಸಿರಿಧಾನ್ಯದ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ. 1 ಕಪ್ ಸಿರಿಧಾನ್ಯನ ತಗೊಳ್ಳಿ. ಅದು ನವಣೆ, ಸಾಮೆ, ಆರ್ಕಾಯಿ ಯಾವುದಾದ್ರು ಆಗಿರ್ಬೋದು. ಒಂದು ಪಾತ್ರೆಗೆ ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ 2 ಸಲ ತೊಳ್ಕೊಳ್ಳಿ. ಅನ್ನ ಮಾಡೋ ಅಕ್ಕಿ ತೊಳಿತೀವಲ್ಲ ಅದೇ ರೀತಿಯಲ್ಲಿ ತೊಳೆದಾದ್ಮೇಲೆ ಅದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿ 3 ರಿಂದ 4 ಗಂಟೆ ಚೆನ್ನಾಗಿ ನೆನೆಯಲು ಬಿಡಿ. ಚೆನ್ನಾಗಿ ನೆನೆದ್ರೆ ಅನ್ನ ಉದುರುದ್ರಾಗುತ್ತೆ. ಚಿತ್ರಾನ್ನಕ್ಕೆ ಅನ್ನ ಉದುರಾಗಿದ್ರೇ ಚೆನ್ನಾಗಿರುತ್ತೆ. ಅದಾದ ನಂತರ ಇನ್ನೊಂದು ಪಾತ್ರೆ ತಗೊಂಡು ಒಲೆ ಮೇಲಿಟ್ಟು ಅದಕ್ಕೆ ನೀವು ಯಾವ ಕಪ್ಪಲ್ಲಿ ಸಿರಿಧಾನ್ಯನ ಅಳತೆ ಮಾಡ್ಕೊಂಡಿದ್ರೋ ಅದೇ ಕಪ್ಪಲ್ಲಿ 1.5 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ಳಿ. ನೀರು ಹಾಕಿದ ನಂತರ ಅನ್ನ ಸ್ವಲ್ಪ ಉದುರುದ್ರಾಗಬೇಕಂದ್ರೆ 1 ಚಮಚ ಎಣ್ಣೆನೋ ತುಪ್ಪನೋ ಯಾವುದಾದ್ರೂ ಹಾಕಬೇಕಾಗತ್ತೆ. ನಾನಿಲ್ಲಿ ತುಪ್ಪ ಹಾಕಿದ್ದೀನಿ, ನೀವು ಎಣ್ಣೆ ಬೇಕಾದರೂ ಹಾಕೋಬೋದು. ಅದಾದ ನಂತರ ನೀವು ನೆನೆಸಿಟ್ಕೊಂಡಿರೋ ಸಿರಿಧಾನ್ಯವನ್ನು ನೀರು ಚೆನ್ನಾಗಿ ಕುದಿಯೋಕ್ಕೆ ಶುರು ಆದಮೇಲೆ ಆ ಸಿರಿಧಾನ್ಯವನ್ನು ನೀರಿಗೆ ಹಾಕ್ಕೊಳ್ಳಿ. ನೀರಿಗೆ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಒಂದು ಮುಚ್ಚಳ ಮುಚ್ಚಿ 15 ರಿಂದ 20 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳಿ. ಅಷ್ಟೊತ್ತಿಗೆ ಅದು ಆಗಿರುತ್ತೆ. 20 ನಿಮಿಷ ಆದಮೇಲೆ ಈ ರೀತಿಯಾಗಿರುತ್ತೆ. ನೋಡುವಾಗ ತುಂಬ ಮುದ್ದೆ ಮುದ್ದೆ ಅನಿಸುತ್ತೆ, ಆದರೆ ನೀವು ಆಮೇಲೆ ತಟ್ಟೆಗೆ ತೆಗೆದು ಹರಡಿಟ್ಟ ಮೇಲೆ ಅದು ತುಂಬ ಉದ್ರ ಆಗುತ್ತೆ. ಅದಾದಮೇಲೆ ನೀವು ಇನ್ನೊಂದು ಪ್ಯಾನಿಗೆ 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದಾದ ನಂತರ 1 ಚಮಚ ಸಾಸಿವೆನ ಹಾಕ್ಕೊಳ್ಳಿ ಒಗ್ಗರಣೆಗೆ. ಸಾಸಿವೆ ಚಟಪಟ ಅಂದಮೇಲೆ ಕಡಲೆಬೇಳೆ ಅಥವಾ ಉದ್ದಿನಬೇಳೆ ಯಾವ್ದು ಬೇಕಾದ್ರೂ ಹಾಕ್ಕೊಳ್ಳಿ. ನಾನಿಲ್ಲಿ ಕಡಲೆಬೇಳೆ ಹಾಕಿದ್ದೀನಿ. ಅದಾದ ನಂತರ 1 ಚಮಚ ಜೀರಿಗೆ ಹಾಕ್ಕೊಳ್ಳಿ, ಇಂಗು ಹಾಕ್ಕೊಳ್ಳಿ. ಕಡಲೆಬೇಳೆ ಚೆನ್ನಾಗಿ ಬ್ರೌನ್ ಆಗೋ ಥರ ಹುರ್ಕೊಳ್ಳಿ. ನಂತರ ಕರಿಬೇವು, ಹಸಿಮೆಣಸಿನ್ಕಾಯಿ, 1 ಮಧ್ಯಮ ಗಾತ್ರದ ಈರುಳ್ಳಿ ಹೆಚ್ಚಿಬಿಟ್ಟು ಒಗ್ಗರಣೆಗೆ ಹಾಕ್ಕೊಂಡು ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ಳಿ. ಮೆಣಸಿನ್ಕಾಯಿ ಖಾರ ಬಿಡಬೇಕಲ್ವ, ಹುರಿದಿಲ್ಲ ಅಂದರೆ ಖಾರ ಬಿಡಲ್ಲ. ಹಾಗಾಗಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಳ್ಳಿ. ನಂತರ ಚಿತ್ರಾನ್ನ ಅಂತಂದರೆ ಕಲರ್ ಇಲ್ಲದೆ ಚಿತ್ರಾನ್ನ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಆದ ನಂತರ ನೀವು ಬೇಯಿಸಿಟ್ಕೊಂಡಿರೋ ಸಿರಿಧಾನ್ಯದ ಅನ್ನವನ್ನು ಒಗ್ಗರಣೆಗೆ ಹಾಕ್ಕೊಂಡು ಒಗ್ಗರಣೆ ಎಲ್ಲ ಕಡೆಗೂ ಸೇರೋ ಥರ ಮಿಕ್ಸ್ ಮಾಡಿಕೊಳ್ಳಿ. ಯಾಕಂದರೆ ಇದು ಸಣ್ಣ ಕಾಳು ಇರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅಕ್ಕಿ ಥರ ಬೇಗ ಮಿಕ್ಸ್ ಆಗಲ್ಲ, ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಅದಾದಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಇಲ್ಲೊಂದು ಸ್ವಲ್ಪ ಕಾಯಿ ಹಾಕಿದ್ದೀನಿ, ನೀವು ಬೇಕಾದರೆ ಹಾಕೋಬೋದು, ಬೇಡಾದರೆ ಬಿಡ್ಬೋದು. ತೆಂಗಿನಕಾಯಿ ಹಾಕೋದ್ರಿಂದ ಒಗ್ಗರಣೆ ಜಾಸ್ತಿ ಬೇಕಾಗಲ್ಲ, ಎಣ್ಣೆ ಜಾಸ್ತಿ ಹಾಕಬೇಕಾಗಿಲ್ಲ. ಇಲ್ಲ ನಾವು ಕಾಯಿ ಹಾಕಲ್ಲ, ಯೂಸ್ ಮಾಡಲ್ಲ ಅಂದರೆ ಒಗ್ಗರಣೆಗೆ ಎಣ್ಣೆನೇ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಆವಾಗ ಕರೆಕ್ಟ್ ಆಗುತ್ತೆ. ಅದಾದಮೇಲೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಹಿಂಡ್ಕೊಳ್ಳಿ. ಆಮೇಲೆ ನಿಮಗೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ಹಾಕ್ಕೊಳ್ಳಿ. ನಾನು ಒಂದು ಸ್ವಲ್ಪ ಕಡಲೆ ಬೀಜನ ಹುರಿದು ಕೊನೆಯಲ್ಲಿ ಹಾಕಿದ್ದೀನಿ, ನೀವು ಬೇಕಂದರೆ ಹಾಕ್ಕೋಬೋದು. ಸಿರಿಧಾನ್ಯದ ಚಿತ್ರಾನ್ನ ತಯಾರು.